ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ನಾವು ಸಿಟಿಗೆ ಹೋಗ್ಲತ್ತರು ನನ್ನ ಮಗಳು ಗಾಡಿ ಮೇಲೆ ಕುಂತಲಿ ಸಾಂಗ್ಸ್ ಹಾಡ್ಲತ್ತೇಳು, ಇನ್ನು ರೈಮ್ಸ್ ಹಾಡ್ಲತ್ತೇಳು. ಅದ್ರ ಸಲುವಾಗಿ ವೀಡಿಯೋ ಮಾಡಮಂತ ಮಾಡ್ಲತ್ತೀನಿ. ಇನ್ನು ಗಾಡಿ ಮೇಲೆಲ್ಲ ಕುಂತು ವೀಡಿಯೋ ಮಾಡತ್ತಾಳ ಅಂತ ಏನು ಅನ್ಕೋಬೇಡ್ರಿ. ಆಕಿ ರೈಮ್ಸ್ ಹಾಡ್ಲತ್ತಾಳ, ನಿಮಗೆ ಭೀ ತೋರ್ಸಮಂತ ಮಾಡ್ಲತ್ತೀನಿ. ಇನ್ನು ನಮ್ಮ ಊರ್ಲಿಂತ ನಾವಿರೋ ಸಿಟಿದಾಗ ಅಂದ್ರೆ ಮಿನಿಮಮ್ ಸ್ಲೋ ಹೋದ್ರೆ ಒಂದು 5 ಗಂಟೆ ಬೇಕು, ಇಲ್ಲಾಂದರೆ 3 ಗಂಟೆ ಬೇಕು. ನಾವು ಮಿನಿಮಮ್ 3 ಗಂಟೆ ತೊಗೋತೀವಿ, ಯಾಕಂದ್ರೆ ಮಕ್ಕಳಿದ್ದಾರಲ್ವ, ಅದ್ರ ಸಲುವಾಗಿ ಸ್ಲೋ ಹೋಗ್ತೀವಿ. ನಾವು ಒಂದು 5 ಗಂಟೆ 1ಕ್ಕೆ ಹಂಗೆ ಬಿಟ್ಟೀವಿ. ಒಂದು 5 ಗಂಟೆಗೆ ಹಂಗೆ ಮನೆಗೆ ಬಂದು ನಮ್ಮ ಡೋರ್ ಓಪನ್ ಮಾಡಿ, ಯಾಕಂದ್ರೆ 7 ದಿನ ಆಗಿತ್ತಲ್ವ, ನೋಡಮಂತ ಓಪನ್ ಮಾಡಿದ್ರೆ ಲೈಟ್ ಭೀ ಇದ್ದಿದ್ದಿಲ್ಲ ನಾವು ಬರತನ. ಇನ್ನು ಬಂದು ಓಪನ್ ಮಾಡಿ ಇನ್ನು ಕಸ ಕಡ್ಡಿ ಎಲ್ಲ ಹುಡುಗಿ ಆ್ಯಂಡ್ ಮತ್ತು ಮನೆ ಅದು ಸುಟ್ಕೊಂಬರತನ ಲೈಟ್ ಬಂತು. ಇನ್ನು ಮನೆ ಸುಟ್ಲತ್ತೀನಂತ ವೀಡಿಯೋ ಮಾಡೀನಿ. ಏನಪ್ಪ ಇದೆಲ್ಲ ಮಾಡ್ತಾಳೆ ಅಂತ ಏನು ಅನ್ಕೋಬೇಡ್ರಿ, ಯಾಕಂದ್ರೆ ಸುಮ್ಮೀಗ ತೋರ್ಸಮಿ ನಿಮಗೆಲ್ಲ ನಾವು ಊರ್ಲಿಂದ ಬಂದ ಮೇಲೆ ಏನೇನು ಮಾಡ್ತೀನಂತ ತೋರ್ಸಮ ಅಂತಂದು ವೀಡಿಯೋ ಮಾಡತ್ತೀನಿ. ಇನ್ನು ಊರಿಗೆ ಹೋಗೋ ದಿನ ನಾನು ತೊಳೆದಿಟ್ಟು ಹೋಗಿದ್ದಲ್ವ ಶನಿವಾರ ದಿನ ಸಾಮಾನು ಅವೆಲ್ಲ ಹಿಂಗೆ ಗ್ಯಾಸ್ ಕಟ್ಟಿ ಮೇಲೆ ಇಟ್ಟು ಇನ್ನು ಅವೆಲ್ಲ ಅದ್ರ ಮೇಲೆಲ್ಲ ಟಾವೆಲ್ ಮುಚ್ಚಿ ಹೋಗಿದ್ದೆ, ಯಾಕಂದ್ರೆ ಧೂಳಿ ಬೀಳ್ತದೆ ಅಂತಂದು. ಅದ್ರ ಸಲುವಾಗಿ ನೋಡ್ಲತ್ತೀನಿ. ಈಗ ಕಿಚನ್ದಾಗ ಬಂದು ಟಾವೆಲೆಲ್ಲ ತೆಗ್ದು ಸಾಮಾನೆಲ್ಲ ನೋಡತ್ತೀನಿ, ಏನಾರ ಜಿಗಿ ಆಗ್ಯಾವ ಧೂಳಿ ಬಿದ್ದವಂತ. ಬಟ್ ಏನೂ ಆಗಿದ್ದಿಲ್ಲ. ಇನ್ನೂ ಒಂದು ಸರ್ತಿ ನಾನು ಏನಂತಾರೆ ಅಡ್ಗೆ ಯೂಸ್ ಮಾಡೋ ಟೈಮಿಗೆ ಎಲ್ಲ ತೊಳ್ಕೊತೀನಿ. ಇನ್ನು ಅವೆಲ್ಲ ಸಾಮಾನು ತೊಳ್ಕೊಂಬರ್ತಾನೆ ಇನ್ನು ಕಡೆ ಕೇಟಿಗೆ ನೀರು ಇಟ್ಟೀನಿ, ಯಾಕಂದ್ರೆ ಸಂಜೆ 5-5:30 ಆಗಿತ್ತು. ಇನ್ನು ಕೈಕಾಲು ಮಾರಿ ತೊಗೋಬೇಕು, ಪಾರ್ಗಳಿಗೆ ಭೀ ಫ್ರೆಶ್ ಮಾಡಬೇಕು ಅಂತಂದು ತಣ್ಣನೆ ನೀರೇ ತೊಳಿಬೇಕಿತ್ತು. ಬಟ್ ಆಲ್ರೆಡಿ ಊರಾಗಿದ್ದ ಸಲುವಾಗಿ ಮಕ್ಕಳಿಗೆಲ್ಲ ಸರ್ದಿ ಬಂದದ. ಅದ್ರ ಸಲುವಾಗಿ ಇನ್ನು ಬಿಸಿನೀರ್ಲಿಂತೆ ತೊಳೆದ್ರಾಯ್ತಂತ ಕಡೆ ಬಿಸಿನೀರು ಇಟ್ಟೀನಿ. ಇನ್ನು ಇದು ಸಾಮಾನೆಲ್ಲ ಇದ್ದು ಅಲ್ವ, ಅವೆಲ್ಲ ರ್ಯಾಕಿಗೆ ಹಾಕ್ಕೊಂಡೀನಿ. ಇನ್ನೊಂದು ಸರ್ತಿ ಹಾಗೇನು 7 ದಿನ ಇಟ್ಟಾಳ ಹಾಗೆ ಹಾಕೊಲತ್ತಾಳ ಅಂತ ಅನ್ಕೋಬೇಡ್ರಿ. ನಾನು ಅಡುಗೆ ಮಾಡ್ಲತ್ತರ ಕಂಪಲ್ಸರಿ ಪ್ಲೇಟ್ಗಳೆಲ್ಲ ತೊಳ್ಕೊಂಡು ಮಾಡ್ತೀನಿ. ಇನ್ನೆಲ್ಲ ಅವೆಲ್ಲ ಸಾಮಾನೆಲ್ಲ ಹಾಕ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಸುಟ್ಕೊಂಡೀನಿ, ಯಾಕಂದರೆ 7 ದಿನ ಆಗಿತ್ತು. ಇನ್ನು ಜಿರಳೆ ಅದು ಇದು ಓಡಾಡಿರ್ತಾವೆ ಅಂತಂದು ಗ್ಯಾಸ್ ಕಟ್ಟಿ ಎಲ್ಲ ಸುಟ್ಕೊಂಡು ಇನ್ನು ಬೋರೆಲ್ಲ ಆನ್ ಮಾಡಿ ಅದ್ರದ್ದು ನೀರು ತುಂಬ್ಕೊಲತ್ತೀನಿ, ಯಾಕಂದ್ರೆ ಅಡ್ಗೆ ಮಾಡಾಕಬೇಕು. ನಾಳೆ ಬೇಕಾದ್ರೂ ನಳಕ್ಕೆ ಬರ್ತಾವೆ ಮತ್ತು ತುಂಬ್ಕೊತೀನಿ. ಈಗ ಅಡ್ಗೆ ಮಾಡಾಕ ಬೇಕಲ್ಲ, ಅದ್ರ ಸಲುವಾಗಿ ಇನ್ನು ಬೋರ್ ಆನ್ ಮಾಡಿ ಕೊಡ ಹಚ್ಚೀನಿ. ಇನ್ನು ಬರ್ಲತ್ತರು ನಮ್ಮ ಮನೆಯವ್ರು ಇವತ್ತು ಹೆಂಗೆ ಭೀ ಶುಕ್ರವಾರ ಭೀ ಅದ, ನಂದು ಭೀ ಒಪ್ಪತ್ತಿರ್ತದ. ಇನ್ನು ಮಕ್ಕಳು ಭೀ ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ, ಎಲ್ಲಿ ಭೀ ನಿಂದಿಸಿಲ್ಲ. ಹಾಗಾಗಿ ನಮ್ಮ ಮಕ್ಕಳು ಭೀ ಹಾಲು ಕುಡಿತಾರೆ ಅಂತಂದು ಇನ್ನು ಹಾಲು ಬರ್ಲತ್ತರೆ ಹಾಲು ತೊಗೊಂಡು ಬಂದಿರು. ಇನ್ನು ಅದು ಹಾಲೆಲ್ಲ ಕಾಯ್ಸ್ಲಕ್ಕೆ ಒಂದು ಕಡೆ ಕಾಯ್ಸ್ಲಕ್ಕೆ ಇಟ್ಟೀನಿ, ಇನ್ನೊಂದು ಕಡೆ ಚಹಾ ಮಾಡ್ಲಕ್ಕೆ ಇಟ್ಟೀನಿ. ಮಕ್ಳಿಬ್ರಿಗೆ ಭೀ ಹಾಲು ಕೊಡ್ಬೇಕಂದ, ಬಟ್ ಯಾಕೋ ಬ್ಯಾಡ ಅಂದ್ಕೊಂಡು ಇನ್ನು ಚಾನೇ ಮಾಡ್ಲತ್ತೀನಿ 4 ಮಂದಿಗೆ ಭೀ. ಇನ್ನು ಚಹಾ ಸಕ್ರೆ ಚಾಪತ್ತಿ ಎಲ್ಲ ಹಾಕಿ ಸ್ವಲ್ಪ ಕುದಿಲಕ್ಕೆ ಇಡ್ಲತ್ತೀನಿ. ಇನ್ನು ನಮ್ಮ ಮನೆಯವ್ರು ಬಂದ ಮೇಲೆ ಹಾಲಿನ ಪ್ಯಾಕೆಟ್ ಜೊತೆ ಇನ್ನು ಬಿಸ್ಕಿಟು ಎಲ್ಲ ತೊಗೊಂಡು ಬಂದಿರು. ಇನ್ನು ನನ್ನ ಮಗಳಿಗೆ ಸ್ನ್ಯಾಕ್ಸ್ ಭೀ ಏನು ಭೀ ಇಲ್ಲ, ಯಾಕಂದ್ರೆ ಒಂದು ವಾರ ಊರಿಗೆ ಹೋಗಿದ್ದೀವಲ್ವ. ಇನ್ನು ಮನೆಗೆ ಕಿರಾಣಿ ಭೀ ಎಲ್ಲ ಭೀ ಆಗೋಗಿವು. ಅದ್ರ ಸಲುವಾಗಿ ನಾವು ಬಿಸ್ಕಿಟ್ ಭೀ ಆಯ್ತಾವ ಸ್ನ್ಯಾಕ್ಸ್ಗಂತಂದು ತಂದಿರು. ಇನ್ನು ಈಗ ಭೀ ಬಿಸ್ಕಿಟ್ ತಿಂತಾರೆ ಚಾಯ್ ಕೂಡ ಅಂತಂದು ಮ್ಯಾರಿಗೋಲ್ಡ್ ಬಿಸ್ಕಿಟ್ ತೊಗೊಂಡಿನಿ. ಇನ್ನು ಹ್ಯಾಪಿ ಬಿಸ್ಕಿಟ್ ನನ್ನ ಮಕ್ಳಿಗೆ ಇಬ್ಬರಿಗೆ ಭೀ ಇಷ್ಟ. ಅದ್ರ ಸಲುವಾಗಿ ನಾವು ನಾಳೆಗೆ ಸ್ನ್ಯಾಕ್ಸ್ ಕೊಡು ಅಂದ ಸಲುವಾಗಿ ನಾನು ಹ್ಯಾಪಿ ಬಿಸ್ಕಿಟ್ ಇಟ್ಟೀನಿ. ಇನ್ನು ಚಾದು ಸೋಸ್ಕೊಂಬಂದೆ ನಾನು 4 ಮಂದಿ ಕುಂತು ಚಹಾ ಕುಡಿಲತ್ತೀವಿ. ಜರ ಫ್ರೆಶ್ ಆಯ್ತದ, ಯಾಕಂದ್ರೆ ಗಾಳಿಗೆ ಬಂದಿವಲ್ಲ, ಗಾಳಿಗೆ ಜರ ಚಹಾ ಕುಡಿದ್ರೆ ಫ್ರೆಶ್ ಆಯ್ತೀವಿ ಅಂತ ಫಸ್ಟ್ ಚಹಾ ಮಾಡ್ಕೊಂಡು ಕುಡ್ದು ಇನ್ನು ಹೆಂಗೆ ಭೀ ಇವಾಗ ಶುಕ್ರವಾರ ಅದ. ಇನ್ನು ಊರಾಗೆಲ್ಲ ಪೂಜೆ ಮಾಡೇ ಬಂದೀನಿ, ಯಾಕಂದ್ರೆ ಶುಕ್ರವಾರ ಕರಿ ಎಲ್ಲ ಇತ್ತಲ್ಲ, ಅದ್ರ ಸಲುವಾಗಿ ಎಲ್ಲ ತಲೆ ಮೇಲಿನ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಡೈರೆಕ್ಟ್ ಅಲ್ಲಿಂದ ಊಟ ಮಾಡಿ ಬಿಟ್ಟಿವಿ. ಅದ್ರ ಸಲುವಾಗಿ ನಮ್ಮ ಮನೆಗೆ ಬಂದ ಮೇಲೆ ಭೀ ಹಂಗೆ ಭೀ ಫ್ರೆಶ್ ಅಪ್ ಆಗಿವಿ, ಮನೆ ಭೀ ಕ್ಲೀನ್ ಎಲ್ಲ ಮಾಡಿಕೊಂಡು ಇನ್ನು 1 ವಾರ ಆಯಿತು ದೇವ್ರ ಪೂಜೆ ಮಾಡಿ. ಇನ್ನು ಶುಕ್ರವಾರ ಭೀ ಅದ ಇವತ್ತು, ಮತ್ತು ನಾವು ಗಲ್ಲೆ ಭೀ ಹಾಕಬೇಕು. ಅದ್ರ ಸಲುವಾಗಿ ಇನ್ನು ಪೂಜೆ ಮಾಡಿದ್ರಾಯ್ತು, ಇಲ್ಲದ್ರೆ 1 ವಾರ ಮುಂದಕ್ಕೆ ಹೋಯ್ತದಂತೆ. ಇನ್ನು ಪೂಜೆ ಮಾಡಿದ್ರಾಯ್ತಂತಂದು ಪೂಜೆ ಮಾಡ್ಲತ್ತೀನಿ. ಎಲ್ಲ ಫೋಟೋಗಳು ತೊಳೆದು ಇನ್ನು ಅದಕ್ಕೆಲ್ಲ ಕುಂಕುಮ ಅದೆಲ್ಲ ಹಚ್ಚಿ ದೀಪ ಹಚ್ಚಿ ಪೂಜೆ ಮಾಡತ್ತೀನಿ. ಈ ಥರ ಒಂದಿನ ಮಿಸ್ ಆದ್ರೆ ಮತ್ತು ಮುಂದಿನ ವಾರನೇ ಹಾಕಬೇಕು. ಇನ್ನು ಶುಕ್ರವಾರ ದಿನ ಹಾಕಿದ್ರು ಗಲ್ಲೆ ಹಾಕ್ತೀವಲ್ವ, ಇನ್ನು ಶುಕ್ರವಾರೇ ಹಾಕಬೇಕಂತ. ಅದ್ರ ಸಲುವಾಗಿ ಮತ್ತು ಇವತ್ತೇ ಹಾಕಿದ್ರಾಯ್ತು, ಇಲ್ಲದ್ರೆ ಮುಂದಿನ ವಾರ ಅಂದ್ರೆ ನೆನಪು ಹೋಯ್ತದ ಅಂತಂದು ಇನ್ನು ಇವತ್ತೇ ಮಾಡಮಂತ ಪೂಜೆ ಮಾಡ್ಲತ್ತೀನಿ. ಇನ್ನು ಪೂಜೆ ಮಾಡ್ಲತ್ತರ ಇನ್ನು ನನ್ನ ಮಗಳು ಭೀ ಆ ಕಡೆ ಈ ಕಡೆ ತಿರ್ಕೋತಾನೆ ಇರ್ತಾಳೆ. ನಿಮ್ಗಾರ ಗೊತ್ತಲ್ಲ, ಹಿಂದಿನ ವೀಡಿಯೋದಾಗ ನೋಡಿರಲ್ಲ. ಇನ್ನು ಯಾರೆಲ್ಲ ಹಿಂಗೆ ಊರಿಗೆ ಹೋಗಿ ಬಂದ ಮೇಲೆ ಇಷ್ಟು ಬ್ಯುಸಿ ಇರ್ತೀರಿ, ಅವತ್ತಿನ ದಿನವೇ ಎಲ್ಲ ಕೆಲಸ ಮಾಡ್ಕೋತೀರಂತ ನಂಗೆ ಕಮೆಂಟ್ ಮಾಡಿರಿ.
ನೀವೆಲ್ಲ ಅನ್ಕೋಬೋದು ಏನು ಅವಶ್ಯಕತೆ ಅದ ಇವತ್ತಿಂದ ಇವತ್ತೇ ಕೆಲಸ ಮಾಡೋದು ಈಕಿಗೆ ಇಷ್ಟೆಲ್ಲ ಹೀಗೆ ಗಾಡಿ ಮೇಲೆ ಬಂದಾಳೆ ಹೀಗೆ ಮಾಡೋದು ಏನು ಅವಶ್ಯಕತೆ ಅದ ಅಂತ ಅನ್ಕೋಬೋದು. ಬಟ್ ನಂಗೆ ಹಾಗಿಲ್ಲ, ಯಾವಾಗಿನ ಕೆಲಸ ಅವಾಗೇ ಮಾಡ್ಕೋಬೇಕು. ಇವತ್ತಿನ ಕೆಲಸ ಇವಾಗೇ ಮಾಡಬೇಕು, ಇವತ್ತು ಮಾಡೋದು ಹೀಗೆ ಮಾಡಬೇಕು, ಹಂಗಿರ್ತದೆ ನನ್ನ ಕೆಲಸ. ಅದ್ರ ಸಲುವಾಗಿ ನಂಗೆ ಜಾಸ್ತಿ ಜನ ಬೈತಾರೆ. ಅದ್ರಾಗ ಭೀ ನಮ್ಮ ಮಾಮಿ ಅಂತ ಫುಲ್ ಬೈತಾರೆ, ನೀ ಫಾಸ್ಟ್ ಮಾಡ್ತೀನಿ ಕೆಲಸ ಬ್ಯುಸಿಯಾಗಿ ಮಾಡ್ತೀಯ ಅಂತಂದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ತಂದಿದ್ದೆಲ್ಲ ಬ್ಯಾಗ್ ಅಲ್ಲಿಂದ ಪ್ಯಾಕ್ ಮಾಡಿಕೊಂಡು ಅದನ್ನು ಬಿಚ್ಲತ್ತೀನಿ. ಇನ್ನು ಊರಿಗೆ ಹೋಗೋದಂದ್ರೆ ಒಂದು ಪ್ಯಾಕಿಂಗ್ ಒಂದು ಇದು ಆಯ್ತದ. ಇನ್ನು ಊರ್ಲಿಂದ ಬಂದ ಮೇಲೆ ಪ್ಯಾಕಿಂಗ್ ತೆಗೆಯೋದೊಂದು ಇರ್ತದೆ, ಬ್ಯಾಗ್ ತೆಗ್ದು ಎಲ್ಲ ಬಟ್ಟೆಗಳು ಎಲ್ಲ ಇಡೋದು. ಇನ್ನು ಅದರಲ್ಲೂ ನಾವು ಹೆಣ್ಮಕ್ಳಲ್ಲ, ಅದ್ರಾಗ ನನ್ನ ಮಕ್ಕಳು ಇಬ್ಬರು, ನಾನು ಹೆಣ್ಮಕ್ಳು ಇದ್ದ ಇನ್ನು ಬಟ್ಟೆ ಅದ್ರ ಜಾಸ್ತಿ ಇರ್ತಾವೆ, ಮೇಕಪ್ ಸಾಮಾನು ಭೀ ಜಾಸ್ತಿ ಇರ್ತಾವೆ. ಅದ್ರ ಸಲುವಾಗಿ ಇನ್ನು ಎಲ್ಲ ಓಪನ್ ಮಾಡಬೇಕು. ಇನ್ನು ಯಾವ್ಯಾವ ಒಗೆಯವ ಯಾವೆಲ್ಲ ಒಗಿಲಾಕ ಹಾಕಿ ಹಾಕಬೇಕು. ಮತ್ತು ಒಗ್ದಿವಿ ಎಲ್ಲ ಸಪ್ರೇಟ್ ತೆಗೆದಿಡಬೇಕು. ಇನ್ನು ಮೇಕಪ್ ಸಾಮಾನುಗಳು ತೆಗೆದಿಟ್ಕೋಬೇಕು ಎಲ್ಲ. ಒಂದು ನಂತರ ಪ್ಯಾಕಿಂಗ್ ಮಾಡೋ ಟೈಮಿಗೆ ಒಂದು ಕೆಲಸ ಆದರೆ ಇನ್ನು ಪ್ಯಾಕಿಂಗ್ ಬಿಡೋದು ಇನ್ನೊಂದು ಕೆಲಸ. ಮೇನ್ ಇದೇ ಅದ. ಸಾಕಾಯ್ತದೆ. ಇನ್ನು ಪ್ಯಾಕಿಂಗು ಊರಿಗೆ ಹೋಗೋದು ಅಂದ್ರೆ ಜೀವನೇ ದಸ್ ಅಂತದ, ಅಷ್ಟು ಇರ್ತದೆ ಅದು ಕೆಲಸ. ಇನ್ನು ಎಲ್ಲ ಬಟ್ಟೆಗಳು ಒಂದು ಕಡೆ ಒಗೆಯಲ್ದು ಒಂದು ಕಡೆ ಅಂತ ತೆಗೆದು ಹಾಕ್ಲತ್ತೀನಿ. ಇನ್ನು ನನ್ನ ಮಗಳು ಸಿಕ್ಕಿದೆ ಚಾನ್ಸ್ ಅಲ್ವಾ, ಎಲ್ಲ ಮೇಕಪ್ ಸಾಮಾನು ನಮ್ಮ ಅವು ಕೆಳಗೆ ಇಟ್ಟಾಳ ನಮ್ಮ ಮಮ್ಮಿ ಅಂತಂಬೋದು. ಇನ್ನು ಅದ್ರ ಕೂಡ ಆಡ್ಲತ್ತಿವಳು. ಇನ್ನು ನಾವು ಒಂದು ತೋರಿಸ್ಕೊತಾ ಅದು ಮಾಡ್ಕೊತಾ ನಮ್ಮ ಮನೆಯವ್ರಿಗೆ ಯಾವ್ದು ಹಾಕಲಿ ಯಾವುದಿಲ್ಲ ನಮ್ದಾದ್ರೂ ಗೊತ್ತಾಯ್ತದ. ಇನ್ನು ಅವ್ರದ್ದಾದ್ರೆ ನನಗೆ ಫುಲ್ ಕನ್ಫ್ಯೂಸು. ಯಾಕಂದ್ರೆ ಅವರು ಒಗಿಲಕ್ಕೆ ಹಾಕಂತಾರೋ ಒಗಿಲಕ್ಕೆ ಬ್ಯಾಡ ಅಂತಾರೋ ಅಂತಂದು ಡೌಟು. ಅದ್ರ ಸಲುವಾಗಿ ಅವ್ರಿಗೆ ಕೇಳ್ಕೊತಾ ಇನ್ನು ಹೊಸ ಬಟ್ಟೆ ತೆಗಿಲತ್ತೀನಿ. ಆಲ್ಮೋಸ್ಟ್ ಎಲ್ಲ ಬಟ್ಟೆ ಒಯ್ದಿದ್ದಲ್ಲ, ಅದ್ರಾಗ ಅರ್ಧ ಯೂಸ್ ಆಗ್ಯಾವ ಅಷ್ಟೇ, ಇನ್ನೊಂದು ಅರ್ಧ ವಾಪಸ್ಸೇ ಬಂದವ. ಯಾವಾಗ ಭೀ ಒಯ್ಯಲ್ಲಿ ಇಷ್ಟೊಂದು ಬಟ್ಟೆ. ಬಟ್ ಏನಂತಾರೆ, ಈ ಸರ್ತಿ ನಮ್ಮ ಮನೆಯವರು ತೊಗೊಂಡು ನಡಿ ಜಾಸ್ತಿನೇ ಇರಲಿ, ಗುಡಿಗೆ ಅದು ಹೋಗೋದಿರ್ತದ ಅಂತಂದು ಸಲಕ್ಕೆ ಒಂದು ಮಕ್ಕಳ್ದು 2-3 ಜೋಡಿ ಮಕ್ಕಳ್ದು ಹೆಚ್ಚಿಗೆ ಇಟ್ಕೊಂಡಿದ್ದ. ಬಟ್ ಅವೆಲ್ಲ ವಾಪಸ್ ಬಂದವು, ಉಟ್ಕೊಂಡಿಲ್ಲ ಏನಿಲ್ಲ. ಸುಮ್ಮನೆ ಒಯ್ಯೋದು ತರೋದೇ ಆಗ್ಯದ. ಸಾಕಾಯ್ತದೆ ಈ ಬ್ಯಾಗ್ ಉತ್ಕೊಂಬದ್ರಾಗೆ. ಇನ್ನು ಇಷ್ಟೆಲ್ಲ ಬಟ್ಟೆಗಳು ತೆಗೆದು ಹಾಕಿ ನಾವು ಒಗಿಲಕ್ಕೆ ಹಾಕಿ ಇವೆಲ್ಲ ಅಲ್ಮಾರಿದಾಗೆಲ್ಲ ಜೋಡಿಸ್ಕೊಂಡು ಇನ್ನು ಮೇಕಪ್ ಸಾಮಾನೆಲ್ಲ ಜೋಡಿಸ್ಕೊಂಡಿದ್ಮೇಲೆ ಇನ್ನು 10 ಮಣಿಗೆ ಅಡುಗೆ ಮಾಡಬೇಕಲ್ಲ. ಅದ್ರ ಸಲುವಾಗಿ ತರಕಾರಿ ನೋಡೋಮಂದು ಬಂದೀನಿ. ಇನ್ನು ತರಕಾರಿ ಏನಿದ್ದಿಲ್ಲ, ಒಂದು 4 ಬೀಟ್ರೂಟ್ ಇದ್ದವು. ಬೀಟ್ರೂಟ್ ಆಲ್ರೆಡಿ ಕವರ್ನ ಕಟ್ಟಿನಂತವು ಹಾಳಾಗ್ಯಾವ. ಇನ್ನೊಂದು 6 ಟೊಮಟೊ ಇದ್ವು. 6 ಟೊಮಟೊದಾಗ 3 ಟೊಮಟೊ ಚಂದವ, ಇನ್ನು 3 ಟೊಮಟೊ ಡಾಗ್ ಅವ. ನಾ ತೆಗಿಲತ್ತವರು ಬಂದು ಆಕಿ ಭೀ ನೋಡ್ಲತ್ತಾಳ ನನ್ನ ಮಗಳು ಭೀ. ಇನ್ನು ಚಂದ ಇದ್ದೀವಿ ಟೊಮಟೊ ಕೈಯಾಗ ಹಿಡ್ಕೊಂಡು, ಚಂದ ಇಲ್ಲದು ಹಿಂಗೆ ದೂರ ಹಾರಿಸ್ಬಿಟ್ಟೆ ಕೆಳ ಚೀ ಅನ್ಕೋತಾ. ಇನ್ನು ಮೆಣಸಿನ್ಕಾಯಿ ಅವೆಲ್ಲ ಕ್ಲೀನ್ ಮಾಡಬೇಕಲ್ಲ, ಅದ್ರ ಸಲುವಾಗಿ ನಾ ಚಂದ ಬಟ್ಟಿಲಿಂತ ಎಲ್ಲ ಫ್ರಿಜ್ ಅದು ಸುಟ್ಕೊಂಡು ಡಬ್ಬಿ ಅದು ಸುಟ್ಕೊಂಡು ನಾನು ನೋಡ್ಲತ್ತೀನಿ. 1-2 ಏನೋ ಕ್ಯಾಪ್ಸಿಕಮ್ ಇದ್ವು. ಕ್ಯಾಪ್ಸಿಕಮ್ ಚಂದವ, ಡಬ್ಬು ಮೆಣಸಿನ್ಕಾಯಿ ಅಂತಾರಲ್ಲ ಅವು. ಇನ್ನು ಮತ್ತು ಟೊಮಟೊ ಯಾವ್ಯಾವ ಚಂದವ ಅವು ಒಳಗೆ ಇಟ್ಲತ್ತೀನಿ, ಯಾವ ಚಂದಿಲ್ಲ ಅವು ತೊಗೊಲತ್ತೀನಿ. ಇನ್ನು ಅದರೊಳಗೆ 2 ಕ್ಯಾರೆಟ್ ಇದ್ವು. ಇನ್ನು ಅದ್ರ ಸಲುವಾಗಿ ನನ್ನ ಮಗಳು ಹರಿವಿದ್ದಾಳ, ಕೊಡು ನಾ ತಿಂತೀನಿ ಅಂತಂದು ಆಕಿ ಕೇಳತ್ತೇಳು. ಬಟ್ ಅದನ್ನು ತೊಳೆದಿಲ್ಲ ಅಂತಂದು ಆಕಿ ಕೊಟ್ಟಿಲ್ಲ. ತೊಳೆದು ಕೊಡ್ತೀನಿ ಅಂದ್ರೆ ಭೀ ಕೇಳಲಾಗ್ಯಾಳ. ನಾನು ಹಿಂದಿನ ಬರ್ಲಕ್ಕೆ ಟ್ರೈ ಮಾಡತ್ತಾಳ, ನಾ ಬಿಟ್ಟಿಲ್ಲ. ಯಾಕಂದ್ರೆ ಅದು ತೊಳೆಲ್ದೇ ತಿಂದರೂ ಫುಲ್ಲು ಡಸ್ಟ್ ಅದು ಇರ್ತದೆ ಅಂತಂದು. ಇನ್ನು ನಾನು ಎಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ನಮ್ಮ ಮನೆಯವ್ರಿಗೆ ಕೇಳಿದೆ, ಟಮಾಟನೇ ಪಲ್ಯ ಮಾಡಲಿ ಹೆಂಗೆ ಅಂತಂದು. ಹ್ಞೂ ಮಾಡಂದರು. ಇನ್ನು ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಬಿಟ್ಟಾಕವೆಲ್ಲ ಬೀಟ್ಲಾಕ್ ತೆಗ್ದು ಇನ್ನು ಊರ್ಲಿಂದ ಬರ್ಲತ್ರ ಒಂದು ಚೀಲ ತೊಗೊಂಡು ಬಂದಿದ್ದೇವೆ. ಯಾವಾಗ ಭೀ ತರ್ತೇವೆ, ಅದ್ರಾಗ ಏನವಂತ ನಿಮಗೆಲ್ಲ ತೋರಿಸ್ತೀನಿ. ಇನ್ನು ಇದು ಗೊಂಬಿ ಜರ್ನೆದಾಗ ತೊಗೊಂಡಿದ್ದು ನನ್ನ ಮಗಳದು, ಏನೇನವಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಊರ್ಲಿಂದ ಬಂದೀವಿ. ಊರ್ಲಿಂದ ಬರೋ ಟೈಮಿಗೆ ನಾವೆಲ್ಲ ಏನೇನು ತಂದಿದ್ದೀವಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಬರ್ರಿ. ಇದು ಶೇಂಗಾ ಎಳ್ಳಿನ ಹೋಳ್ಗೆ, ಇನ್ನು ಕಬ್ಬು ಕಡ್ಲೆಕಾಯಿ ತಂದಿದ್ದೇವೆ ಊರಾಗಿಂದು. ಇನ್ನು ನಾವು ಹೊಂಟಿವಂತ ಊರಾಗಿನವರೆಲ್ಲ ತಂದು ಕೊಟ್ಟರು, ಅದ್ರ ಸಲುವಾಗಿ. ಇನ್ನು ಕೊಬ್ಬರಿ ಊರಾಗ ಮಾಮದು ಎಲ್ಲ ತಂದು ಕೊಬ್ಬರಿ ಕೊಯ್ದು ಒಣಗಿಡ್ತಾರೆ. ಇನ್ನು ಇಲ್ಲೆಲ್ಲ ಚಿಕನ್ ಕದು ಬರ್ತದಂತ ಕೊಬ್ಬರಿ ತಂದೀವಿ. ಇನ್ನು ಶೇಂಗಾ ಹಿಂಡಿ ಮನೆಗಿತ್ತು, ಶೇಂಗಾ ಹಿಂಡಿನೂ ತಂದಿದ್ದೀವಿ. ನನ್ನ ಮಗಳು ಉಳ್ಳತ್ತಾಳ ಅಂತಂದು ಒಯ್ಯಿ ಅಂದ್ರೆ ನಮ್ಮ ಮಾಮಿ. ಇನ್ನು ಕಂಪಲ್ಸರಿ ಸೋಪ್ ತರ್ತೀವಿ. ಸೋಪ್ ಅಂದ್ರೆ ತಿಲ್ಲಾಕ ಬರಿಕನ್ ಸೋಪು. ಇನ್ನು ಇದು ಬಂದು ಜೋಳದಾಗ ನುಸಿ ಆಗ್ಯಾವಲ್ವ, ಅದ್ರ ಸಲುವಾಗಿ ಅದು ಜೋಳದ ಪೌಡರು ತಂದೀವಿ. ಇನ್ನು ಖಾರ ತಂದೀವಿ, ಖಾರ 2 ಡಬ್ಬಿ ತಂದೀವಿ ಸೇಮ್. ಇನ್ನು ಬದ್ನಿಕಾಯಿ ತಂದೀವಿ. ನಮ್ಮ ಮನ್ಯಾಗ ಇತ್ತಲ್ಲ ಬದ್ನಿಕಾಯಿ ಗಿಡ, ಆ ಬದ್ನಿಕಾಯಿ ಗಿಡಕ್ಕೆ ಇಷ್ಟು ಬದ್ನಿಕಾಯಿ ಆಗಿವು. ಇನ್ನೊಬ್ರು ಒಯ್ದರು, ಅವ್ರು ಒಯ್ಲಕ್ಕಾಗ್ಬಿ ಇನ್ನು ಇಷ್ಟು ಗಿಡದಾಗಿದ್ದವು. ಇನ್ನು ಅವಿಷ್ಟು ನಾವು ಕಡ್ಕೊಂಬಂದಿದ್ದೇವೆ.
ಇನ್ನು ಎಲ್ಲ ತೆಕ್ಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಇನ್ನು ಮಕ್ಳಿಗೆ ಅದು ಊಟ ಮಾಡಿಸಿ ನಮ್ಮ ಮನೆಯವ್ರು ಭೀ ಊಟ ಮಾಡಿ ಇನ್ನು ಡ್ಯೂಟಿಗೆ ಹೋಲತ್ತಾರ ನೈಟ್ ಡ್ಯೂಟಿ ಇವತ್ತು ಅದ್ರ ಸಲುವಾಗಿ ಊರ್ಲಿಂದ ಜಲ್ದಿ ಬಂದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್.